ಕೊಡ್ತಾರೆ ಅಂತ ಮಾಹಿತಿ ಇದೆ. ನೀವು ಇದ್ರ ವಿಚಾರವಾಗಿ ಧ್ವನಿ ಎತ್ತುತ್ತೀರಾ? ಇದು ನಮ್ಮ ಗ್ರಾಮದ ಹೆಣ್ಮಕ್ಳು ನಮ್ಮ ಕಣ್ಮುಂದೆ ಬೆಳೆದಿರೋಂಥ ಹುಡುಗಿ ಈ ಥರ ಅನ್ಯಾಯ ಆಯ್ತಾ ಅಂದಾಗ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಬಂದಿರೋದು. ಇದು ಬೇರೆ ಏನು ವಿಚಾರ ಅಲ್ಲ. ಈಗ ಒಬ್ಬಳೇ ಮಗಳು ಪಾಪ ಭಾಳ ಮುದ್ದಾಗಿ ಸಾಕೋರವರು ಇವ್ರೇನೋ ಎಲ್ಲ ಸ್ಕೂಲು ಇದೆಲ್ಲ ತೋರಿಸಿ ಏನೋ ನಾವು ದೊಡ್ಡದಾಗಿದ್ದೀವಿ ಒಳ್ಳೆ ಜನ ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಾರೆ. ಮದುವೆ ನಾವು ಬಂದಿದ್ದೀವಿ ನೆರವೇ ಊಟಕ್ಕೆಲ್ಲ, ಮದುವೆಗೆಲ್ಲ ಹೋಗಿದ್ದೋ. ಚೆನ್ನಾಗಿ ನೋಡ್ಕೊತಾರೆ. ನಾವು ಸ್ಕೂಲೆಲ್ಲ ಮಾಡಿದ್ದಾರೆ, ಒಳ್ಳೆ ಜನ ಅಂತ ನಾವು ತಿಳ್ಕೊಂಡಿದ್ದು. ಯಾವ ಶಾಲೆ ಸರ್? ಈ ಮಾರುತಿ ಸ್ಕೂಲು ಓನರ್ ಗಂಗರಾಜು ಅವ್ರ ಮಗ ಹೊರ. ಈ 1 ವರ್ಷದಿಂದ ಈಚೆಗೆ ಹೆಣ್ಮಗ ಪಾಪ ಒಂದೇ ಮಗ ಇರೋದು, ತಂದೆ ತಾಯಿ ಬೇಜಾರು ಮಾಡ್ಕೊತಾರೆ ಅಂತ ಇವ್ರೇನೇ ಕುಯ್ಕೊಳಕ್ ಕೊಟ್ರು ಮನೇಲಿ ಹೇಳ್ಕೊಂಡಿಲ್ಲ. ಈಗ ಮನೆಯಿಂದ ಅಲ್ಲೇ ಮಾಡಿ ಮನೆಯಿಂದ ಆಚೆ ಹಾಕಿದ್ರು. ಆಯ್ತು, ಈಗ ಸ್ಟೇಷನ್ ಅಲ್ಲಿ ಏನಂದ್ರೆ ಇನ್ಸ್ಪೆಕ್ಟರ್ ಕೂಡ ಸಪೋರ್ಟ್ ಮಾಡಿದ್ರು. 1 ವಾರ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ ಬರಲಿ, ಆಮೇಲೆ ಮನೆಯಲ್ಲಿ ಇರಲಿ, ಸ್ವಲ್ಪ ಏನೋ ಸಣ್ಣದಿದಾಗಿದೆ. ಈಗ ಮನೆಗೆ ಸೇರಿಸ್ತೆ ಈ ತರ ಮಾಡ್ತಾ ಇದ್ದಾರೆ. ಇವನು ಸ್ಕೂಲ್ ಮಾಡ್ಕೊಂಡಿದ್ದಾರೆ. ಈ ಸ್ಕೂಲ್ ಓನರು ಈ ಅವ್ರ ಕುಟುಂಬನೇ ಅವರು ಮೌಲ್ಯಯುತವಾಗಿ ಬದುಕಲಿಲ್ಲ ಅಂದ್ರೆ ಈ ಸ್ಕೂಲ್ ಅಲ್ಲಿ ಮಕ್ಳಿಗೆ ಇವ್ರು ಏನ್ ಮೌಲ್ಯ ಕಲಿಸ್ತಾರೆ, ಏನ್ ಪಾಠ ಮಾಡಿಸ್ತಾರೆ, ಅವ್ರಿಗೆ ಏನ್ ಬದುಕು ಕಟ್ಕೊಡ್ತಾರೆ ಇವರು ಅಂತ ನಮ್ಗೆ ಅರ್ಥ ಆಯ್ತಾ ಇದೆ. ಅವರು ಕೂಡ ಇದೆಲ್ಲ 100 ಜನ 1000 ಜನ ಮಕ್ಕಳು ಓದೋಂಥ ಇನ್ಸ್ಟಿಟ್ಯೂಷನ್ ಕಟ್ಟಿರೋಂಥವ್ರು. ಅವ್ರು ಯೋಚನೆ ಮಾಡಬೇಕು. ಈಗ ಅವ್ರಿಗೂ ಒಬ್ಳು ಹೆಣ್ಮಗಳವಳೆ, ನಾಳೆ ಅವ್ರ ಮಗಳನ್ನ ಎಲ್ಲ ಮದುವೆ ಮಾಡಿಕೊಟ್ಟಾಗ ಇದೇ ಕೆಲಸ ಮಾಡಿ ಬೀದಿಗೆ ತಂದು ನಿಲ್ಸಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಅದೆಲ್ಲ ಯೋಚನೆ ಮಾಡಿ ಅವರು ಮರ್ಯಾದೆ ಉಳಿಸ್ಕೋಬೇಕು. ಕರ್ಕೊಂಡೋಗಿ ಅವ್ರಿಗಿನ್ನ ಬಾಳಿಸ್ಬೇಕು. ಇಲ್ಲ ಅಂದ್ರೆ ಇದನ್ನ ಬಿಡಲ್ಲ ಯಾವ ಕಾರಣಕ್ಕೂ. ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ. ಇವತ್ತಿನ ಹೋರಾಟ ಕಂಟಿನ್ಯೂ ಆಗುತ್ತೆ. ಹೌದೌದು. ಮನೆ ಒಳಗಡೆ ಹೆಣ್ಮಗು ಮನೆ ಒಳಗಡೆ ಹೋಗ್ಬೇಕು. ಆಮೇಲೆ ಪ್ರೀತಿಯಿಂದ ಮಗು ನೋಡ್ಕೋಬೇಕು ಹೆಣ್ಮಗನ. ಅಲ್ಲಿವರೆಗೂ ಹೋರಾಟ ನಿಲ್ಲಲ್ಲ. ಈಗ ಮನೆ ಹತ್ರ ಅಲ್ಲೂ ಶಾಮಿಯಾನ ಹಾಕ್ಸ್ತಾ ಇದೀವಿ. ಅವ್ರ ಮನೆ ಹತ್ರ ಹೋರಾಟ ಮುಂದುವರಿತದೆ. ಬೆಳಿಗ್ಗೆ ಇಲ್ಲಿ, ಸಂಜೆ ಅಲ್ಲಿ. ತಮ್ಮ ಹೆಸರು?